ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಇವತ್ತೊಂದು ವ್ಲಾಗ್ನ ಶುರು ಮಾಡೋಣ. ಇವತ್ತು ನಾವೆಲ್ಲರೂ ರೆಡಿಯಾಗಿ ನಾನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಗ ಹೊರಗಡೆ ಹೋಗೋಣ ಅಂತೇಳಿ ಸ್ವಲ್ಪ ಬೇಗನೆ ಟಿಫನ್ ಎಲ್ಲ ಮಾಡ್ಕೊಂಡು ರೆಡಿ ಆದ್ವಿ. ನಮ್ಮನೆಯವರು ತುಂಬ ದಿನ ಆದಮೇಲೆ ಕಾರ್ ತೆಗಿತಿರಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅವ್ರು ಡ್ರೈವಿಂಗೇ ಮಾಡಲ್ಲ, ಅಪರೂಪಕ್ಕೆ ರಜೆ ಬಂದಾಗ ಅಷ್ಟೇ ಮಾಡೋದು. ಸಾಮಾನ್ಯ ಮಗ ದೊಡ್ಡವನಾಗಿರೋದ್ರಿಂದ ಅವನೇ ಡ್ರೈವ್ ಮಾಡ್ತಾನೆ, ಅವ್ರು ಅಷ್ಟಾಗಿ ಮಾಡೋಕ್ಕೆ ಹೋಗಲ್ಲ ಹೆಚ್ಚಿಗೆ. ಇವತ್ತು ನಾನೇ ಟ್ರೈ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ದೂರ ಎಲ್ಲ ಕಾರೆಲ್ಲ ವಾಶ್ ಮಾಡಿ ಬ್ರಷ್ ಒಳಗಡೆ ನಾವು ಎಲ್ಲ ರೆಡಿ ಆದ್ವಿ. ಇವಾಗ ಇವಾಗ ಹೊರಡೋದಷ್ಟೇ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಮುಂದೆ ನೀವು ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಒಂದೊಳ್ಳೆ ಏನಂತ ಹೇಳ್ಬೋದು, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು, ನಾವು ಹೊರಡ್ದು ಐಕೇಶ್ವರಂ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿರಲಿಲ್ಲ ಓಪನ್ ಆದಾಗಿಂದ. ಒಂದ್ಸಲಿ ನೋಡ್ಕೊಂಬರೋಣ. ನಮ್ಮನೆಯವರು ನೋಡಿರಲಿಲ್ಲ, ನಾನು ಯಾವತ್ತೂ ನೋಡಿರಲಿಲ್ಲ, ಹಾಗಾಗಿ ಹೋಗ್ತಿದ್ದೀವಿ ಇಬ್ಬರು ನೋಡ್ಕೊಂಬರೋಣ. ಪರ್ಚೇಸ್ ಅಂತ ಏನಿಲ್ಲ ನಮಗೆ, ಸುಮ್ಮನೆ ಒಂದ್ಸಲ ವಿಸಿಟ್ ಕೊಡೋಣ ಅಂತೇಳಿ ಅಷ್ಟೇ ಹೋಗಿದ್ದು. ಎಂಟ್ರಿ ಆಗಿದ್ವಿ. ಇವಾಗ ಎಂಟ್ರಿ ಆಗಿ ಕಾರ್ ಪಾರ್ಕ್ ಮಾಡಿ ಹೋಗೋಣ ಅಂತೇಳಿ. ಪಾರ್ಕಿಂಗ್ಗೆ ಸಿಕ್ಕಾಬಟ್ಟೆ ದೊಡ್ಡದಿದೆ, ತುಂಬಾ ಚೆನ್ನಾಗಿದೆ. ನಮ್ಮ ಬೇಸ್ಮೆಂಟಲ್ಲೇ ಅನ್ನಿಸ್ತಿದೆ ತುಂಬ ಚೆನ್ನಾಗಿದೆ ಅಂತ. ನೋಡೋಣ ಒಳಗಡೆ ಹೋಗಿ ಹೇಗಿದೆ ಅಂತ, ಏನು ಎಕ್ಸ್ಪ್ಲೋರ್ ಮಾಡ್ತೀವಿ, ಯಾವ ರೀತಿ ಇದೆ ಅಂತ ನಿಮಗೆಲ್ರಿಗೂ ನಾನು ತಿಳಿಸ್ಕೊಡ್ತೀನಿ. ಇವಾಗ ನಾವು ಫಸ್ಟ್ ಫ್ಲೋರಿಗೆ ಬಂದ್ವಿ, ಎಂಟ್ರ್ ಆದ್ವಿ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಕಿಡ್ಸ್ ಏರಿಯಾ ಇದೆ. ಮಕ್ಳ ಜೊತೆ ಅಕಸ್ಮಾತ್ ಎಲ್ಲರೂ ಶಾಪಿಂಗ್ ಬಂದರೆ ಮಕ್ಕಳನ್ನೆಲ್ಲ ಇಲ್ಲಿ ಆರಾಮಾಗಿ ಆಟಾಡೋಕ್ಕೆ ಬಿಟ್ಟು ಆರಾಮಾಗಿ ಶಾಪ್ ಮಾಡ್ಕೋಬೋದು. ಆಟಾಡೋಕ್ಕೆಲ್ಲ ತುಂಬ ಟಾಯ್ಸ್ಗಳು, ಅದೆಲ್ಲ ಒಂದು ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ನೆಕ್ಸ್ಟು ನಾವು ಹೊರಟಿದ್ದು ಇವಾಗ ಅಲ್ಲೇ ನೋಡ್ಕೊಂಬರೋಣ. ಅದು ಸ್ಟಾರ್ಟಿಂಗಲ್ಲೇ ಇದ್ದು ಸೋಫಾಗಳೆಲ್ಲ ಸೆಟ್ ಮಾಡಿದ್ರು, ಲಿವಿಂಗ್ ಏರಿಯಾ ಸೆಟ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ. ಡಿಫ್ರೆಂಟ್ ಲಿವಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ನಮಗೆ ಕಲರ್ ಕಾಂಬಿನೇಷನು, ಸೋಫಾ ಪ್ರತಿಯೊಂದೂ ಎಲ್ಲ ಫುಲ್ ಸೆಟಪ್ ಇರುತ್ತೆ. ಇಲ್ಲಾಂದರೂ ಒಂದು 25 to 30 ಲಿವಿಂಗ್ ಏರಿಯಾಸ್ ಅವರೇ ಸೆಟಪ್ ಮಾಡಿ, ಈ ಮೂವಿಗಳಲ್ಲೆಲ್ಲ ಹೇಗೆ ಸೆಟ್ ಮಾಡಿಟ್ಟಿರ್ತಾರೆ ಆ ರೀತಿ ಬೆಡ್ರೂಮ್ ಸೆಟಪ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಕಿಡ್ಸ್ ಬೆಡ್ರೂಮ್ ಇರ್ಬೋದು, ಫ್ಲವರ್ ಡೆಕೋರೇಷನ್ಸ್ಗಳು ನಮಗೆ ಡೈನಿಂಗ್ ಏರಿಯಾಗೆ ಅಥವಾ ಲಿವಿಂಗ್ ರೂಮ್ಗೆಲ್ಲ ಯಾವ ರೀತಿ ಬೇಕು ಪ್ರತಿಯೊಂದು ಎ ಟು ಝಡ್ ನಮಗೆ ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡಿದವರಿಗೆ, ಅಥವಾ ಏನಾದರೂ ಹೊಸದಾಗಿ ನ್ಯೂಲಿ ಮ್ಯಾರಿಡ್ ಆಗಿ ನಾವು ಹೊಸದಾಗೆಲ್ಲ ಮನೆ ಸೆಟಪ್ ಮಾಡ್ತೀವಿ ಅಂತ ಅನ್ನೋರಿಗೆಲ್ಲ ಒಳ್ಳೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿಗೆ ಬಂದುಬಿಟ್ರೆ ಎಲ್ಲ ಗೊತ್ತಾಗುತ್ತೆ. ಹೊಸದಾಗಿ ಯಾವ್ಯಾವ ರೀತಿ ನಾವು ಮನೆ ಸೆಟಪ್ ಮಾಡ್ಬೋದು ಫುಲ್ ಎಲ್ಲ ಐಡಿಯಾ ಇರುತ್ತೆ. ಯಾವ್ಯಾವ ಪೇಂಟ್ ಯಾವ್ಯಾವ ಕಲರ್ಗೆ, ಫ್ಲೋರಿಂಗ್ ಯಾವ ಥರ ಇರಬೇಕು, ಕರ್ಟನ್ಸ್ ಯಾವ ಥರ ಇರಬೇಕು, ಕಿಚನ್ ಕ್ಯಾಬಿನೆಟ್ ಯಾವ ಥರ, ಲೈಟಿಂಗ್ಸ್ ಯಾವ ಥರ ಇರಬೇಕು, ಪ್ರತಿಯೊಂದು ನಾವು ಸಪ್ರೇಟಾಗಿ ಪರ್ಚೇಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಹೊರಗಡೆ ಹೋಗಿ ನಾವು ಬಾರ್ಗೇನಿಂಗ್ ಮಾಡಿಕೊಂಡು ಒಂದೊಂದು ವಸ್ತುಗಳನ್ನ ಒಂದೊಂದು ಕಡೆ ಪರ್ಚೇಸ್ ಮಾಡಬೇಕಪ್ಪ ಅವೆಲ್ಲ ಏನಿಲ್ಲ. ತುಂಬ ಹೈ ಕ್ವಾಲಿಟಿ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಅದು ಒಂಥರ ಐಡಿಯಾಸ್ ನೋಡ್ತಾನೆ ಇದ್ದರೆ ಚೆನ್ನಾಗಿರುತ್ತೆ. ಇದೊಂದು ಕಿಚನ್ ಚೆನ್ನಾಗಿದೆಯಲ್ಲ, ಇನ್ನೊಂದು ಚೆನ್ನಾಗಿದೆಯಲ್ಲ ಅಂತ ನಮಗಂತೂ ನೋಡಿ ಸಿಕ್ಕಾಬಿಟ್ಟೆ ಒಂಥರ ಎಕ್ಸೈಟ್ಮೆಂಟು. ಒಂದಕ್ಕಿಂತ ಒಂದು ಮೀರಿಸೋ ಥರನೇ ಇತ್ತಲ್ಲಿ ಕಿಚನ್ ಸೆಟಪ್ ಎಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಟಾಲಿಯನ್ ಕಿಚನ್ಸು, ವಾರ್ಡ್ರೋಬ್ ಎಲ್ಲ ಒಂದು ಡಿಫ್ರೆಂಟ್ ಥೀಮಲ್ಲೇ ಮಾಡಿದರು ಅಂತಲೇ ಹೇಳ್ಬೋದು. ನಮಗೆ ನಮ್ಮದು ಅಡುಗೆ ಮನೆ ನಾವೇನು ಮಾಡಿಸಿರ್ತೀವಿ ಅದಕ್ಕೆ ನಮ್ಗೆ ಅನುಕೂಲವಾಗಿರುವಂಥ ಸೆಟಪ್ನ ನಾವು ನೋಡಿಕೊಂಡು ಇದ್ರಲ್ಲಿ ಐಡಿಯಾನೂ ಸಿಗುತ್ತೆ. ಒಂದ್ಸಲಿ ಅಕಸ್ಮಾತ್ ಹೊಸದಾಗಿ ಯಾರಾದರೂ ಮನೆ ಸೆಟಪ್ ಮಾಡೋರಿದ್ದರೆ ಒಂದ್ಸಲಿ ಐಕಿಯಾಗಿ ಹೋದರೆ ನಮಗೆಲ್ಲ ಐಡಿಯಾಗಳು ಸಿಕ್ಬಿಡುತ್ತೆ. ಹೇಗೆ ಲಿವಿಂಗ್ ರೂಮ್ ನಾವು ಹೇಗೆ ಸೆಟ್ ಮಾಡ್ಕೋಬೋದು, ಎಷ್ಟು ದೊಡ್ಡದಿದ್ರೆ ಹೆಂಗೆ ಮಾಡ್ಬೋದು, ಚಿಕ್ಕದಿದ್ರೆ ಹೆಂಗೆ ಮಾಡ್ಬೋದು, ಯಾವ ಕಲರ್ ಕಾಂಬಿನೇಷನ್ ಬೇಕು, ನಾವು ಯಾವ್ಯಾವ್ದನ್ನ ಸೋಫಾ ಆಗಲಿ, ಟಿ ವಿ ಆಗಲಿ ಎಲ್ಲ ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಮತ್ತು ಕಿಡ್ಸ್ ಏರಿಯಾ, ಬಾತ್ರೂಮ್ ಹೇಗೆ ಸೆಟಪ್ ಮಾಡಬೇಕು, ಪ್ರತಿಯೊಂದು ಗೊತ್ತಾಗುತ್ತೆ. ಯಾವ್ಯಾವ ಪ್ಲೇಸಲ್ಲಿ ನಾವು ಯಾವ್ಯಾವ ಥಿಂಗ್ಸ್ ಇಡಬೇಕು ಅಂತ. ಒಂದ್ಸಲಿ ಮಸ್ಟ್ ಆ್ಯಂಡ್ ಶುಡ್ಡು ಯಾರಾದರೂ ಹೊಸ್ದಾಗಿ ಮನೆ ಸೆಟಪ್ ಮಾಡೋರಿದ್ದರೆ ಅಥವಾ ನ್ಯೂಲಿ ಮ್ಯಾರಿಡ್ ಇದ್ದರೆ, ಹೊಸ್ದಾಗಿ ಮನೆ ಕಟ್ಟಿರೋರಿದ್ದರೆ ಹೋದರೆ ತುಂಬ ಒಳ್ಳೆ ಐಡಿಯಾ ಸಿಗುತ್ತೆ. ಮಿರರ್ಗಳು ಅಷ್ಟೇ ಡಿಫ್ರೆಂಟ್. ಈ ಥರ ಮಿರರೆಲ್ಲ ನಾನಂತೂ ಬೇರೆಯವರೆಲ್ಲ ನೋಡಿರ್ಬೋದೇನೋ, ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬಾ ಚೆನ್ನಾಗಿದ್ದಾವೆ. ಮತ್ತು ಇತ್ತೀಚೆಗೆ ಬಂದಿದೆ, ಬಟ್ ಆನ್ಲೈನಲ್ಲೆಲ್ಲ ಕೇಳಿದ್ದೆ. ನಾನು ರಿಯಲಾಗಿ ನೋಡಿದ್ದು ಸ್ಟಿಕ್ ಮಿರರ್ಸ್ ಅಂತ ಇದೆ. ಗೋಡೆಗೆ ಅಂಟಿಸ್ಕೊಳ್ಳುವಂಥ ಮಿರರ್ಗಳು, ಅವು ಕೂಡ ತುಂಬಾ ಚೆನ್ನಾಗಿದೆ. ಏನೋ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಎಲ್ಲ ನೋಡಿಕೊಂಡೆಲ್ಲ ಆದಮೇಲೆ ಹಾಗೆ ಅಷ್ಟೊತ್ತಿಗೆ ಸ್ವಲ್ಪ ಹೊಟ್ಟೆ ಹಸು ಶುರುವಾಯಿತು. ಒಂದ್ಸಲಿ ಬಂದಿದ್ದೀವಲ್ಲ, ಒಂದ್ಸಲಿ ಟ್ರೈ ಮಾಡೋಣ ಅಂಥೇಳಿ ಫುಡ್ಡು ಏರಿಯಾಗೆ ಹೋದ್ವಿ ನಾವು, ಏನಾದ್ರು ಟ್ರೈ ಮಾಡೋಣ ಅಂತೇಳಿ. ಇಲ್ಲೊಂಥರ ಸಿಸ್ಟಮ್ ಬೇರೆ ಥರನೇ ಇದೆ, ಒಂಥರ ಫಾರಿನ್ ಕಲ್ಚರ್ ಥರನೇ ಅಂತ ಅನ್ಬೋದು. ಸ್ವಲ್ಪ ನಮ್ಗೆ ಬೇಕಾಗಿದ್ದು ಸ್ವಲ್ಪ ಪನ್ನೀರು, ನಮ್ಮದು ಇಂಡಿಯನ್ ಫುಡ್ ಥರದ್ದೇ ತೊಗೊಂಡ್ವಿ. ಸ್ವಲ್ಪ ಎಲ್ಲ ಟ್ರೈ ಮಾಡೋಣ ಅಂತ ಸ್ವಲ್ಪ ತೊಗೊಂಡ್ವಿ. ನಮ್ಗೇನು ಬೇಕು ಇದರಲ್ಲಿ ಏನು ಅಂತಂದರೆ, ನಮ್ಗೇನು ಬೇಕಾದರೆ ನಾವು ಫಸ್ಟೇ ಪರ್ಚೇಸ್ ಮಾಡೋದು. ಈ ಸೂಪರ್ ಮಾರ್ಕೆಟಲ್ಲಿ ನಾವು ಬೇರೆ ಥಿಂಗ್ಸ್ ಎಲ್ಲ ಹೇಗೆ ಪರ್ಚೇಸ್ ಮಾಡ್ತೀವಿ ಆ ಥರ ನಾವು ಎತ್ಕೊಂಡು ನಮ್ಮ ಇದಕ್ಕೆ ಏನಂತಾರೆ, ಟ್ರಾಲಿ ಏನಂತಾರೆ ಅದಕ್ಕೆ, ಅದ್ರ ಮೇಲೆಲ್ಲ ಇಟ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ ಹೋಗಿ ಬಿಲ್ಲಿಂಗ್ ಮಾಡಿಸ್ಕೋಬೇಕು. ಆ ಥರ ನಮ್ಗೆ ಏನೇನು ಬೇಕು ಅದನ್ನೆಲ್ಲ ನಾವು ಫಸ್ಟೇ ನಾವೇ ತೊಗೊಂಡು ಅವ್ರು ನಮ್ಗೆ ಏನು ಬೇಕು ಅದನ್ನು ಕೊಡ್ತಾರೆ. ಈ ಥರ ನಾವು ಇಟ್ಕೊಬೇಕೆಲ್ಲನೂ. ನಾವು ಪನ್ನೀರ್ ಮಸಾಲ ಮತ್ತು ಪರೋಟ ಮತ್ತು ವೈಟ್ ರೈಸ್ ಮತ್ತು ಚಿಕನ್ ಬಾಲ್ಸ್ ಅಂತ ಏನೋ ತೊಗೊಂಡ್ವಿ, ಬಾಯ್ಲ್ಡ್ ರೈಸು. ನೋಡೋಣ, ಟೇಸ್ಟ್ ಮಾಡೋಣ ಅಂಥೇಳಿ
ನಾವೇ ತೊಗೊಂಡೋಗ್ಬೇಕು, ಸೆಲ್ಫ್ ಸರ್ವಿಸು. ಮತ್ತು ನಾವು ವಾಶ್ಗೂ ಕೂಡ ನಾವೇ ತೊಗೊಂಡೋಗಿ ಆ ಕಡೆ ಹಾಕಬೇಕು. ಯಾರು ನಮ್ಗೆ ಇಲ್ಲಿ ಹೆಲ್ಪ್ ಮಾಡೋವಂಥದ್ದು ಅಥವಾ ಹೋಟೆಲ್ ಥರ ಸರ್ವಿಸ್ ಎಲ್ಲ ಏನಿರಲ್ಲ. ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಇವಾಗ ನಾನು, ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗ ಟೇಸ್ಟ್ ನೋಡೋಣ ಅಂತ ಕೂತ್ಕೊಂಡ್ವಿ. ನೋಡೋಣ, ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಚಿಕನ್ ಟೇಸ್ಟ್ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡು. ಚಿಕನ್ ಪರವಾಗಿಲ್ಲ, ಒಂಥರ ಮೈಲ್ಡ್ ಆಗಿದೆ ಫುಡ್ಡೆಲ್ಲ, ತುಂಬ ಸ್ಟ್ರಾಂಗ್ ನಮಗೆ. ಯಾಕೆಂದರೆ ನಮಗೆ ನಮ್ಮ ಜೀನ್ಸಲ್ಲೇ ಬಂದುಬಿಟ್ಟಿದೆ ಹುಳಿ, ಉಪ್ಪು, ಖಾರ, ಸ್ವಲ್ಪ ಮಸಾಲೆ ಐಟಮ್ಸ್ ಇದೆಲ್ಲ. ಬಟ್ ಇಲ್ಲೆಲ್ಲ ಏನು ಅಂತ ಅಂದರೆ ಮಸಾಲೆ ಎಲ್ಲ ತುಂಬಾ ಕಮ್ಮಿ. ನಮಗೆ ಅಂದರೆ ಅಷ್ಟು ಇಷ್ಟ ಆಗಲಿಲ್ಲ ಪರ್ಸ್ನಲಿ ಹೇಳಬೇಕು ಅಂತಂದರೆ. ತುಂಬಾ ಮೈಲ್ಡಾಗಿತ್ತು. ಇಲ್ಲಿ ವಾಷಿಂಗ್ ಏರಿಯಾಗೆ ಬಂದು ಇಲ್ಲಿ ಪ್ಲೇಟ್ಸ್ ಇಟ್ಟರೆ ಅಲ್ಲೊಬ್ಬರು ಇರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಪ್ಲೇಟ್ಸ್ ಎಲ್ಲ ಈ ಥರ ಆದಾಗ ಅದು ವಾಷಿಂಗ್ಗೆ ಅದಾಗದೇ ಹೋಗುತ್ತೆ. ಸೊ ಇದನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು ನಮ್ಮ ಇಂಡಿಯಾದಲ್ಲಿ, ನಾನೆಲ್ಲೂ ನೋಡಿರಲಿಲ್ಲ. ಸೊ ಹಾಗಾಗಿ ಇದೊಂದು ವಿಡಿಯೋ ಮಾಡಿಕೊಂಡೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಈ ಕಡೆ ಬಂದ್ವಿ. ಎಷ್ಟು ನೋಡಿದ್ರೂ ಸಾಕಾಗಲ್ಲ, ಅಷ್ಟು ಡಿಫ್ರೆಂಟಾಗಿದೆ. ಒಂಥರ ರಿಯಲ್ ಮನೆಯೇ ಸೆಟಪ್ ಮಾಡಿ ಇಟ್ಟಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ. ನಾವು ಶಾಪಿಂಗ್ ಬಂದಿದ್ದೀವಿ ಅಂತ ಎಲ್ಲದರಲ್ಲೂ ಆರಾಮಾಗಿ ಕೂತ್ಕೊಂಡು ನಾವು ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಮತ್ತು ಇನ್ನೊಂದು ವಿಚಾರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಏನಂತಂದರೆ, ಇದೇ ನಾನು ಹೇಳಿದ್ದು ಲಾಸ್ಟಲ್ಲಿ ಹೇಳ್ತೀನಿ ಅಂತ. ಚಿಕ್ಕ ಏನಾದರೂ ಸ್ವಲ್ಪ ಡ್ಯಾಮೇಜಸ್ ಇರುವಂಥ ಯಾವುದೇ ಫರ್ನಿಚರ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಅದನ್ನೆಲ್ಲ ಸೆಕೆಂಡ್ಸಿಗೆ ಹಾಕ್ತಾರೆ ಇಲ್ಲಿ. ತೊಗೋಬೋದು ಆರಾಮಾಗಿ, ಏನೂ ಗೊತ್ತಾಗಲ್ಲ ಈ ಥರ ಡ್ಯಾಮೇಜ್ ಆಗಿದೆ ಅಂತೇಳಿ. ಒಟ್ಟಲ್ಲಿ ನೋಡ್ಕೊಂಡು ತೊಗೋಬೇಕಷ್ಟೇ. ತುಂಬಾ ಅವ್ರು ಶಿಫ್ಟ್ ಮಾಡೋ ಟೈಮಲ್ಲಿ ಅಕಸ್ಮಾತ್ ಇಲ್ಲಿ ಸೆಟ್ ಆದಾಗ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡೋ ಟೈಮಲ್ಲಿ ಏನೋ ಸಣ್ಣ ಪುಟ್ಟ ದಿನಾರು ಆಗಿರೋದನ್ನೆಲ್ಲ ಸೆಕೆಂಡ್ಸ್ಗೆ ಹಾಕಿರ್ತಾರೆ. ಅದು ವರ್ತ್ ಅಂತ ಅನ್ನಿಸ್ತು ನಿಮಗೆ. ನೀವೇನಾದ್ರು ನೆಕ್ಸ್ಟ್ ಐಕಿಯಾಗಿ ಹೋದರೆ ಅದನ್ನು ತಪ್ಪದೇ ಮಿಸ್ ಮಾಡಿದಾನೆ ನೋಡಿ. ಆ ಒಂದು ಸೆಕ್ಷನ್ನು ನಮಗೆ ಸೆಕೆಂಡ್ಸ್ ಇರುತ್ತಲ್ಲ, ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬಾ ವರ್ತ್ ಅಂತಲೇ ಅನಿಸುತ್ತೆ. ಸೊ ಯಾರ್ಯಾರಿಗೆ ನಮಗೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಬೇಕು ನಮಗೆ ಅಂತ ಅನ್ನೋರಿದ್ದರೆ ಫರ್ನಿಚರ್ಸು, ನೀವು ಅಲ್ಲಿ ಹೋಗಿ ಶಾಪ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.